ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಬನ್ನಿ, ಇವತ್ತು ನಾವು ನಮ್ಮ ಚನ್ನಪಟ್ಟಣದ ಬಸಪ್ಪ ಚಾಮುಂಡೇಶ್ವರಿ ದೇವಸ್ಥಾನ ನೋಡಿ ಬರೋಣ. ಪ್ರಪಂಚದ ಅತಿ ಎತ್ತರದ ಪಂಚಲೋಹ ವಿಗ್ರಹವೆಂದೇ ಪ್ರಸಿದ್ಧಿಯಾಗಿರುವ ನಮ್ಮ ತಾಯಿ ಚಾಮುಂಡೇಶ್ವರಿ ದೇವಿಯವರ ಮೂರ್ತಿಯನ್ನು ನೋಡಲು ಎರಡು ಕಣ್ಣು ಸಾಲದು. ನಾವು ಇವತ್ತು ನಮ್ಮ ತಾಯಿ ಚಾಮುಂಡೇಶ್ವರಿಯವರ ಕಾಯಿ ಹರಕೆ 7ನೇ ವಾರದ ಕಾಯಿ ಹರಕೆ ತೀರಿಸಲು ಬಂದಿದ್ದೆವು. ಇಲ್ಲಿ ಮೊದಲು ನಾವು ಗರ್ಭಗುಡಿಯಲ್ಲಿರುವಂತಹ ತಾಯಿ ಚಾಮುಂಡೇಶ್ವರಿಯವರ ದರ್ಶನ ಪಡೆದು ಹರಕೆ ತೀರಿಸುವಂತಹ ಕಾಯಿ ಖರೀದಿಸಿ ಅದನ್ನು ಪಂಚಲೋಹ ವಿಗ್ರಹ ಇರುವಂತಹ ತಾಯಿ ಚಾಮುಂಡೇಶ್ವರಿಯವರ ಬಳಿ ಹೋಗಿ ಪೂಜೆ ಮಾಡಿಸಿ ಅಲ್ಲಿಂದ ಬಸಪ್ಪನ ಬಳಿ ಬಂದು 7 ಸುತ್ತು ಹಾಕಿ ಕಾಯಿ ಹರಕೆ ತೀರಿಸಬೇಕು. ನಾವು ಗರ್ಭಗುಡಿಯಲ್ಲಿರುವ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದು ನಂತರ ತಾಯಿ ಪಂಚಲೋಹ ವಿಗ್ರಹ ಇರುವಂತಹ ತಾಯಿ ಚಾಮುಂಡೇಶ್ವರಿ ಬಳಿ ಹೊರಟೆವು. ಅಲ್ಲಿ ಒಂದೊಂದು ಮೆಟ್ಟಲು ಹತ್ತಿರುವಂತೆ ವಿಷ್ಣುವಿನ ಪ್ರತಿಯೊಂದು ಅವತಾರದ ಬಗ್ಗೆ ಮೂರ್ತಿಯನ್ನು ನಿರ್ಮಿಸಲಾಗಿದೆ. ನೋಡಿ, ಇದು ತಾಯಿ ಚಾಮುಂಡೇಶ್ವರಿಯವರ ಪಂಚಲೋಹ ವಿಗ್ರಹ. ಇಲ್ಲಿ ತಾಯಿ ಚಾಮುಂಡೇಶ್ವರಿಯವರಿಗೆ ಕಾಯಿಯನ್ನು ಅರ್ಪಿಸಿ ಪೂಜೆ ಮಾಡಿಸಲಾಗುತ್ತದೆ. ನಂತರ ಬಸಪ್ಪನ ಬಳಿ ಬಂದು 7 ಸುತ್ತು ಹಾಕಿ ನಮಸ್ಕರಿಸಿ ಹರಕೆ ಕಾಯಿ ಕಟ್ಟಬೇಕು. ತಾಯಿ ಚಾಮುಂಡೇಶ್ವರಿಯವರ ಸನ್ನಿಧಿಗೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಖಂಡಿತ ಇದೆ. ಫ್ರೆಂಡ್ಸ್, ಇಲ್ಲಿ ಬಂದು ತಾಯಿ ಚಾಮುಂಡೇಶ್ವರಿಯವರ ಸನ್ನಿಧಿಗೆ ಬಂದು ಮೊದಲ ಭೇಟಿಯಲ್ಲಿ ಮೊದಲು ಕಾಯಿ ಕಟ್ಟುತ್ತಿರುವಂತೆಯೇ ನಮ್ಮ ಸಮಸ್ಯೆ ಬಗೆಹರಿಯುವ ಸೂಚನೆ ಕಾಣುತ್ತದೆ. ನಂತರ 7 ವಾರದಲ್ಲಿ 7 ಬಾರಿ ಬರುವಷ್ಟರಲ್ಲಿ ತಾಯಿ ಚಾಮುಂಡೇಶ್ವರಿಯು ನಮ್ಮ ಸಮಸ್ಯೆ ಬಗೆಹರಿಯುವ ದಾರಿ ತೋರಿಸುತ್ತಾರೆ. ನಾವು 7ನೇ ಬಾರಿ ಕಾಯಿ ಹರಕೆ ತೀರಿಸಲು ಬಂದಿರುವುದು. ಇಲ್ಲಿನ ಇನ್ನೊಂದು ವಿಶೇಷತೆ ಏನೆಂದರೆ ದಿನದ 24 ಗಂಟೆಯೂ ಅನ್ನದಾಸೋಹ ನಡೆಯುತ್ತದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ತೀರ್ಥಸ್ನಾನವೂ ಉಂಟು. ಇಲ್ಲೇ ನೋಡಿ, ನಾವು ಖರೀದಿಸಿ ತಾಯಿ ಚಾಮುಂಡೇಶ್ವರಿ ಬಳಿ ಪೂಜೆ ಮಾಡಿಸಿ ತಂದಿರುವಂತಹ ಹರಕೆ ಕಾಯಿಯನ್ನು ಇಲ್ಲಿ 7 ಸುತ್ತು ಸುತ್ತಿ ಬಸಪ್ಪನ ವಿಗ್ರಹದ ಸುತ್ತ 7 ಸುತ್ತು ಸುತ್ತಿ ನಮ್ಮ ಕಾಯಿಯನ್ನು ಕಟ್ಟಬೇಕು. ಇದು ಗರ್ಭಗುಡಿ ಇರುವಂತಹ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ತಾಯಿ ಚಾಮುಂಡೇಶ್ವರಿಯವರ ಪಂಚಲೋಹದ ವಿಗ್ರಹ ಎಷ್ಟು ಅದ್ಭುತವಾಗಿ ಕಾಣುತ್ತದೆ ಎಂದು ನೋಡುತ್ತಾ ನಿಂತರೆ ತಾಯಿಯನ್ನು ಹಾಗೆ ನೋಡುತ್ತಾ ನಿಲ್ಲುವ ಎನ್ನಿಸುತ್ತದೆ. ಇಲ್ಲೇ ಆಂಜನೇಯ ಸ್ವಾಮಿಯವರ ಮೂರ್ತಿಯೂ ಇದೆ. ಹಾಗೆ ಇಲ್ಲಿ ತೇಲುವ ಕಲ್ಲೂ ಇದೆ. ಈ ಜಾಗದ ಇನ್ನೊಂದು ವಿಶೇಷತೆ ಏನೆಂದರೆ ಇಲ್ಲಿ ಸಾಮಾಜಿಕ ಕಳಕಳಿಯೂ ಉಂಟು. ಇಲ್ಲಿ ಒಂದು ಮ್ಯೂಸಿಯಂ ಕೂಡ ಇದೆ. ನಮ್ಮ ಹಳ್ಳಿಗಾಡಿನ ಸಂಸ್ಕೃತಿಯ ಬಗ್ಗೆ, ಅಳಿಸಿ ಹೋದಂತಹ ಸಂಸ್ಕೃತಿಗಳ ಬಗ್ಗೆ, ಹಾಗೆ ಹೋರಾಟಗಾರರ ಪ್ರತಿಯೊಂದು ವಿಚಾರದ ಬಗ್ಗೆ ಅದ್ಭುತವಾಗಿ ಮ್ಯೂಸಿಯಂ ಮಾಡಲಾಗಿದೆ. ಫ್ರೆಂಡ್ಸ್, ಇಲ್ಲಿ ಹೋದಾಗ ಒಮ್ಮೆಯಾದರೂ ಮಕ್ಕಳೊಂದಿಗೆ ಮ್ಯೂಸಿಯಂ ನೋಡಿ ಬನ್ನಿ. ಈಗಿನ ಕಾಲದ ನಮ್ಮ ಮಕ್ಕಳಿಗೆ ಹಳೆಯ ಕಾಲದ ಸಂಸ್ಕೃತಿಯ ಬಗ್ಗೆ ಅರಿವೇ ಇಲ್ಲ. ಇಲ್ಲಿ ಪ್ರತಿಯೊಂದು ಬಗ್ಗೆ ಅರಿವು ಮೂಡಿಸುವ ಕಳಕಳಿ ಉಂಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.